ಗಿಲ್ಲಿ ಮತ್ತೆ ಕಾವ್ಯಗೆ ಯಾವ ರೀತಿ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ಬಹಳನೇ ಖುಷಿ ಆಗುತ್ತೆ. ಹೌದು, ಗಿಲ್ಲಿ ಮತ್ತೆ ಕಾವ್ಯ ನಿನ್ನೆನೆ ತಿಳಿಸಿದ್ರು ವಿಡಿಯೋವನ್ನ ಮಾಡುವ ಮೂಲಕ, ನಾವು KR ಪೇಟೆಗೆ ಬರ್ತಾ ಇದ್ದೀವಿ, ಅಲ್ಲಿ ಒಂದು ಕಾರ್ಯಕ್ರಮ ಇದೆ, ಪ್ರಶಸ್ತಿ ಕೊಡುವಂತ ಕಾರ್ಯಕ್ರಮ. ಸೊ ನಾವು ಅಲ್ಲಿಗೆ ಗೆಸ್ಟ್ ಆಗಿ ಬರ್ತೀವಿ ಅಂತ ಗಿಲ್ಲಿ ಮತ್ತೆ ಕಾವ್ಯ ವಿಡಿಯೋವನ್ನ ಮಾಡಿದ್ರು. ಅದರಂತೆಯೇ ಇವತ್ತು ಗಿಲ್ಲಿ ಮತ್ತೆ ಕಾವ್ಯ ಅವರು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ KR ಪೇಟೆಗೆ. ಅಲ್ಲಿ ಒಂದು ದೊಡ್ಡ ಹಿರಿಯ ವ್ಯಕ್ತಿ ಅವರ ಜೊತೆಗೆ ಒಂದು ಸ್ಟೇಜ್ ಅನ್ನ ಹಚ್ತಾರೆ. ಗಿಲ್ಲಿ ಕಾರಿನಿಂದ ಇಳಿಯುತ್ತಿದ್ದಂತೆ ಜನ ಮುತ್ಕೊಳ್ಳೋಕೆ ಶುರು ಮಾಡ್ತಾರೆ. ಒಂದು ಕ್ರೇಜ್ ಯಾವ ರೀತಿ ಇತ್ತು ಅಂದ್ರೆ, ಗಿಲ್ಲಿ ಮತ್ತೆ ಕಾವ್ಯಗೆ ನೋಡ್ಬೇಕು ಅಂತ ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಈಗಾಗಲೇ ಹಲವಾರು ಪೋಸ್ಟರ್ ಗಳನ್ನೆಲ್ಲ ಹಾಕಿದ್ರಲ್ಲ, ಸೊ ಕಾರಣ ಫಸ್ಟ್ ಹೋಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಸ್ಟ್ಯಾಚ್ಯೂಗೆ ಹೂವಿನ ಹಾರವನ್ನ ಹಾಕ್ತಾರೆ. ಅದ್ರ ಕೆಳಗಡೆ ಗಿಲ್ಲಿ ಮತ್ತೆ ಕಾವ್ಯಗೆ ಸನ್ಮಾನವನ್ನ ಮಾಡ್ತಾರೆ. ನಂತರ ಫೋಟೋವನ್ನ ತೆಗೆಸ್ಕೊತಾರೆ. ಯಾವ ರೀತಿ ಜೋಡಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ನೀವೇ ನೋಡ್ಬೋದು. ಒಂದು ಕ್ಯೂಟ್ ಕಪಲ್ ರೀತಿಯ ಬಂದಿದ್ದಾರೆ, ಗಂಡ ಹೆಂಡತಿಯಾಗಿ ಒಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಬಟ್ ಇವರು ಕೇವಲ ಸ್ನೇಹಿತರು. ಬಿಗ್ ಬಾಸ್ ಮುಗಿದು 6 ತಿಂಗಳಾದ್ರೂ ಇನ್ನ ಇವರ ಕ್ರೇಜ್ ಕಡಿಮೆಯಾಗಿಲ್ಲ. ಒಂದಲ್ಲ ಒಂದು ಫಂಕ್ಷನ್ ಗಳಲ್ಲಿ ಪ್ರತಿ ದಿವಸ ಬಿಸಿ ಆಗಿರ್ತಾರೆ. ಗಿಲ್ಲಿ ಕಾವ್ಯ ಅವರವರ ಫಂಕ್ಷನ್ ಅಂದ್ರೆ ಅವರು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳಿಗೆಲ್ಲ ಅಟೆಂಡ್ ಆಗ್ತಾ ಇರ್ತಾರೆ ವೈಯಕ್ತಿಕವಾಗಿ. ಆದ್ರೆ ಒಟ್ಟಿಗೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯಾಗಿ ಕಾಣಿಸ್ಕೊಳ್ಳೋದು ತೀರಾ ಕಡಿಮೆ. ಕೆಲವು ಫಂಕ್ಷನ್ ಗಳೆಲ್ಲ ಮಾತ್ರ ಕಾಣಿಸ್ಕೊಳ್ಳೋದು. ಅದೇ ರೀತಿ ಇವತ್ತು ಕೂಡ ಆ ಒಂದು ಜೋಡಿ ಸಾಕ್ಷಿ ಹಾಕಿದೆ. ಜನರು KR ಪೇಟೆ ಜನರು ನೋಡಿ ತುಂಬಾನೇ ಖುಷಿ ಪಟ್ರು. ಇವರ ಪೋಸ್ಟರ್ ಗಳನ್ನೆಲ್ಲ ಹಾಕಿದ್ದ ಕಾರಣ ಜನರು ತುಂಬಾನೇ ಸೇರಿರ್ತಾರೆ. ಇವರನ್ನ ನೋಡ್ಬೇಕು, ಮಾತನಾಡಿಸಬೇಕು, ಸೆಲ್ಫಿ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ಬೇಕು ಅಂತ. ಹಾಗೆಯೇ ಇವರ ಒಂದು ಜೋಡಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಸಿಕ್ಕಾಪಟ್ಟೆ ಸೂಪರ್. ಕಿಚ್ಚ ಸುದೀಪ್ ಅವರೇ ಇವರ ಜೋಡಿಯನ್ನ ಮೆಚ್ಕೊಂಡಿದ್ದಾರೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗೆ ಈ ಒಂದು ಜೋಡಿ ಮೋಡಿ ಮಾಡಿರ್ಬೋದು. ಬಿಗ್ ಬಾಸ್ ಮುಗಿದು 6 ತಿಂಗಳಾಯ್ತು, ಕ್ರೇಜ್ ಕಡಿಮೆ ಆಗ್ತಾ ಇಲ್ಲ, ಹೀಗೆ ಮುಂದುವರಿತಾ ಇದೆ. ಪ್ರತಿ ದಿವಸ ಒಂದಲ್ಲ ಒಂದು ಊರಿಗೆ ಹೋಗ್ತಾರೆ, ಫಂಕ್ಷನ್ ಗಳಲ್ಲಿ ಭಾಗಿಯಾಗ್ತಾರೆ. ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ, ಮತ್ತೆ ಯಾವ್ದಾದ್ರು ಒಂದು ಅಂಗಡಿ ಓಪನ್ ಆಗಿರ್ಬೋದು, ಮತ್ತೆ ಈವೆಂಟ್ಸ್ಗಳು, ರಾಜಕೀಯ ಪಕ್ಷದ ಈವೆಂಟ್ಸ್ಗಳು. ಸೊ ರಾಜಕೀಯದವರೆಗೂ ಕೂಡ ಗಿಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನೋಡಿ ಯಾವ ರೇಂಜ್ಗೆ ಗಿಲ್ಲಿ ಮೋಡಿ ಮಾಡಿದ್ದಾರೆ. ಕಾಮಿಡಿ ನಟ ಆದ್ರೂ ಕೂಡ ಗಿಲ್ಲಿಗೆ ಕ್ರೇಜ್ ಏನು ಕಡಿಮೆ ಇಲ್ಲ. ಜನರಿಗಂತೂ ನೆಕ್ಸ್ಟ್ ಲೆವೆಲ್ ಖುಷಿ ಇದೆ. ಗಿಲ್ಲಿ ಎಂಟ್ರಿ ಕೊಟ್ಟು ವೇದಿಕೆ ಮೇಲೆ ಕುತ್ಕೊಂಡ್ರೆ ಸಾಕು, ನಿಂತ್ಕೊಂಡ್ರೆ ಸಾಕು, ಮತ್ತೆ ಡೈಲಾಗ್ ಅನ್ನ ಹೊಡೆದು ಬಿಟ್ರೆ ಇನ್ನ ಜನರಿಗೆ ಖುಷಿ ಆಗೋದು ಗ್ಯಾರಂಟಿ. ನಿಮ್ಗೂ ಕೂಡ ಇಷ್ಟನ ಗಿಲ್ಲಿ ನಟ? ಗಿಲ್ಲಿ ಅವರ ಡ್ಯಾನ್ಸ್ ಆಗಿರ್ಬೋದು, ಸಿಂಪಲ್ ಸ್ಟೆಪ್ಸ್ ನ ಗಿಲ್ಲಿ ಹಾಕೋದು ಆದ್ರೂ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಗಿಲ್ಲಿ ಕಾವ್ಯಗೂ ಕೂಡ ಪ್ರಶಸ್ತಿಯನ್ನ ಕೊಟ್ಟು ಸನ್ಮಾನವನ್ನ ಮಾಡ್ತಾರೆ. KR ಪೇಟೆ ಒಂದು ಏನು ಆಡಳಿತ ಮಾಡಿರ್ತಾರೆ, ಆರ್ಗನೈಸ್ ಮಾಡಿರ್ತಾರೆ, ಅಲ್ಲಿ ಸಕ್ಕದಾಗೆ ಮಾಡಿದ್ದಾರೆ ಅನ್ಬೋದು. ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ಅವ್ರ ಕೂರಕ್ಕೆ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಾರೆ ಗಿಲ್ಲಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ದಾರೆ. ವಿಭಿನ್ನವಾದಂತಹ ಕಾರ್ಯಕ್ರಮ, ಜನನು ಕೂಡ ಅಷ್ಟೇ ಸೇರಿದ್ರು ಖುಷಿ ಪಟ್ರು.